ನಮಸ್ತೆ ಪ್ರೀತಿಯ ಮಕ್ಕಳೇ, 9ನೇ ತರಗತಿಯ ಜೀವಶಾಸ್ತ್ರದ 2ನೇ ಅಧ್ಯಾಯ ಆಹಾರ ಜೀರ್ಣಾಂಗ ವ್ಯೂಹದಲ್ಲಿ ಎಂಬ ಪಾಠಭಾಗಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹೇಗಿದ್ದೀರಾ ಮಕ್ಕಳೇ? ಮನೆಯಲ್ಲಿ ಸುರಕ್ಷಿತರಾಗಿದ್ದೀರಾ? ಆನ್ಲೈನ್ ತರಗತಿಗಳನ್ನ ವೀಕ್ಷಿಸ್ತಿದ್ದೀರಾ ಅಲ್ವಾ? ಕಲಿಕಾ ಚಟುವಟಿಕೆಗಳನ್ನು ಮಾಡಿ ಅಧ್ಯಾಪಕರಿಗೆ ಕಲಿಸ್ತಾ ಇದ್ದೀರಾ ಅಲ್ವಾ? ನಿಮ್ಮ ಕಲಿಕಾ ಚಟುವಟಿಕೆಗಳನ್ನು ಅಧ್ಯಾಪಕರಿಗೆ ನೋಡಲು ಒಂದು ಅವಕಾಶ ಅಲ್ವಾ? ಹಾಗಿದ್ರೆ ನೀವು ನಿಮ್ಮ ಕಲಿಕಾ ಚಟುವಟಿಕೆಯನ್ನು ಏನ್ ಮಾಡ್ಬೇಕು? ಖಂಡಿತವಾಗಿಯೂ ಅಧ್ಯಾಪಕರಿಗೆ ಕಳುಹಿಸಿಕೊಡ್ಬೇಕು. ಈ ಕೋವಿಡ್ ಕಾಲದ ಆನ್ಲೈನ್ ತರಗತಿಗಳ ಅನಿವಾರ್ಯತೆ ನಿಮಗೆ ಈಗಾಗಲೇ ತಿಳಿದಿರಬಹುದು ಅಲ್ವಾ? ಹಾಗಾದ್ರೆ ಸರ್ಕಾರ ಒದಗಿಸಿದ ಈ ಸೌಲಭ್ಯವನ್ನು ನೀವು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳಬೇಕು. ಓಕೆ, ಹಾಗಾದರೆ ಪಾಠಕ್ಕೆ ಹೋಗೋಣ ಅಲ್ವಾ? ಈ ಪಾಠಭಾಗದಲ್ಲಿ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿದಾಯ್ತು ಅಲ್ವಾ? ಯಾವುದೆಲ್ಲ ಭಾಗಗಳನ್ನು ಕಲ್ತಿದ್ದೀರಾ? ಒಮ್ಮೆ ನೆನಪಿಸಬಹುದು. ಜೀರ್ಣಾಂಗ ವ್ಯೂಹದ ರಚನೆಯನ್ನು ತಿಳಿದಾಯ್ತು, ಭಾಗಗಳನ್ನು ಗುರುತಿಸಿ ಆಯ್ತು, ಮತ್ತೆ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಪಟ್ಟಿ ಮಾಡಿ ಆಯ್ತು. ಇನ್ನು ಹಲ್ಲಿನ ರಚನೆ ಅಲ್ವಾ? ಹಲ್ಲಿನ ವಿವಿಧ ಹಲ್ಲುಗಳನ್ನು ಹೆಸರಿಸಿ ಆಯ್ತು ಅಲ್ವಾ? ಹಾಗೆಯೇ ಆಹಾರ ಸೇವಿಸುವಾಗ ಮಾತನಾಡಬಾರ್ದು ಅಥವಾ ನಗಾಡಬಾರ್ದು ಎಂದು ಹೇಳುವುದರ ಕಾರಣ ತಿಳಿದಾಯ್ತು ನಿಮಗೆ ಅಲ್ವಾ? ಇನ್ನು ಪಚನಕ್ರಿಯೆ ಎಲ್ಲಿ ಜರುಗ್ತದೆ ಅಲ್ವಾ? ಪಚನಕ್ರಿಯೆಗೆ ಸಹಾಯಿಸುವಂತಹ ಕಿಣ್ವಗಳನ್ನು ಪಟ್ಟಿ ಮಾಡಿ. ಹಾಗಾದರೆ ಪಚನಕ್ರಿಯೆ ಅಂದ್ರೇನು ಹೇಳ್ಬಹುದಾ? ಪಚನಕ್ರಿಯೆ ಅಂತೇಳಿ ಆಹಾರದಲ್ಲಿರುವ ಸಂಕೀರ್ಣ ಘಟಕಗಳು ಸರಳ ಘಟಕಗಳಾಗಿ ಬದಲಾಗುವ ಪ್ರಕ್ರಿಯೆಯಾಗಿದೆ ಪಚನಕ್ರಿಯೆ ಅಲ್ವಾ? ಆಹಾರದಲ್ಲಿರುವ ಸಂಕೀರ್ಣ ಘಟಕಗಳು ಅಥವಾ ಸಂಕೀರ್ಣ ಪೋಷಕಾಂಶಗಳು ಸರಳ ರೂಪಕ್ಕೆ ಬದಲಾಗುವ ಪ್ರಕ್ರಿಯೆ ಅಲ್ವಾ? ಇನ್ನು ಎಂತ ಪಚನಕ್ರಿಯೆಯ ಅಂತಿಮ ಉತ್ಪನ್ನಗಳನ್ನು ನಿಮಗೆ ಪಟ್ಟಿ ಮಾಡಿ ಆಯ್ತಲ್ವಾ? ಪಚನಕ್ರಿಯೆಯ ಅಂತಿಮ ಉತ್ಪನ್ನಗಳು ಯಾವುದೆಲ್ಲ ಒಮ್ಮೆ ಹೇಳ್ಬಹುದಾ? ಕಾರ್ಬೋಹೈಡ್ರೇಟ್ ಆದ್ರೆ ಗ್ಲುಕೋಸ್, ಫ್ರಕ್ಟೋಸ್, ಅದೇ ರೀತಿ ಗ್ಯಾಲಕ್ಟೋಸ್, ಪ್ರೋಟೀನ್ ಅಂದ್ರೆ ಅಮಿನೋ ಆಮ್ಲ, ಅದೇ ರೀತಿ ಕೊಬ್ಬಿನ ಸರಳ ಘಟಕಗಳಾಗಿವೆ ಗ್ಲಿಸರಾಲ್ ಮತ್ತು ಫ್ಯಾಟಿ ಆಸಿಡ್ ಅಲ್ವಾ? ಯಾಕೆ ಈ ಸರಳ ಘಟಕಗಳಾಗುವ ಅವಶ್ಯಕತೆ? ಸಂಕೀರ್ಣ ಘಟಕಗಳು ಸರಳ ಘಟಕಗಳಾಗುವ ಅವಶ್ಯಕತೆ ಹಾಗಿದ್ರೆ ಮಾತ್ರ ಅಲ್ವಾ? ಸರಳ ಘಟಕಗಳಾದರೆ ಮಾತ್ರ ನಮ್ಮ ಜೀವಕೋಶಗಳು ಈ ಪೋಷಕಾಂಶಗಳನ್ನು ಹೀರ್ಲಿಕ್ಕೆ ಸಾಧ್ಯ, ನಮ್ಮ ಶರೀರಕ್ಕೆ ಈ ಪೋಷಕಾಂಶಗಳು ಲಭಿಸಲು ಸಾಧ್ಯ. ಅರ್ಥ ಆಯ್ತಲ್ವಾ? ಇನ್ನು ಹೀರುವಿಕೆ ಎಲ್ಲಿ ಜರುಗ್ತದೆ? ಹೀರುವಿಕೆ ಸಣ್ಣ ಕರುಳಿನಲ್ಲಿ, ನಮಗೆ ತಿಳಿದಾಯ್ತಲ್ಲ, ಸಣ್ಣ ಕರುಳಿನಲ್ಲಿ ಹೀರುವಿಕೆ ಜರುಗ್ತದೆ. ಸಣ್ಣ ಕರುಳಿನಲ್ಲಿ ಇದಕ್ಕೆ ಸಹಾಯ ಮಾಡುವಂತಹ ಕೆಲವು ಬೆರಳಿನಂತಹ ರಚನೆಗಳಿವೆ. ಕಾಣ್ತದ ಚಿತ್ರದಲ್ಲಿ?
ಒಳಭಿತ್ತಿಯಲ್ಲಿ, ಸಣ್ಣ ಕರುಳಿನ ಒಳಭಿತ್ತಿಯಲ್ಲಿ ಇದು ಕಂಡು ಬರ್ತದೆ. ಅತಿ ಸೂಕ್ಷ್ಮವಾದ ಬೆರಳಿನಂತಹ ರಚನೆ. ಇವುಗಳನ್ನು ನಾವೇನ್ ಹೇಳ್ತೇವೆ? ವಿಲ್ಲಸ್. ಏನ್ ಹೇಳ್ತೇವೆ? ವಿಲ್ಲಸ್. ಹಾಗಾದ್ರೆ ವಿಲ್ಲಸ್ ಎಂದರೇನು? ಸಣ್ಣ ಕರುಳಿನ ಒಳಭಿತ್ತಿಯಲ್ಲಿ ಕಂಡುಬರುವ ಅತಿ ಸೂಕ್ಷ್ಮವಾದಂತಹ ಬೆರಳಿನಂತಹ ರಚನೆ. ಹಾಗಾದ್ರೆ ನಮಗೆ ವಿಲ್ಲಸ್ನ ರಚನೆಯನ್ನು ನೋಡುವ. ವಿಲ್ಲಸ್ ಅತಿ ಸೂಕ್ಷ್ಮವಾದಂತಹ ಬೆರಳಿನಂತಹ ರಚನೆ ಅಂತ ಹೇಳಿ ಆಯ್ತು. ಅತಿ ಸೂಕ್ಷ್ಮವಾದ ಬೆರಳಿನಂತಹ ರಚನೆ ಅಲ್ವಾ? ಇದನ್ನು ಆವರಿಸಿಕೊಂಡು ಒಂದು ಸಾಲು ಜೀವಕೋಶಗಳು ಕಂಡು ಬರ್ತದೆ. ಇದನ್ನು ಆವರಿಸಿಕೊಂಡು ಒಂದು ಸಾಲು ಜೀವಕೋಶಗಳು ಕಂಡು ಬರ್ತದೆ. ಇದನ್ನು ಆವರಿಸಿಕೊಂಡು ಒಂದು ಸಾಲು ಜೀವಕೋಶ ಕಂಡು ಬರ್ತದೆ. ಇದರ ಆಂತರಿಕ ಭಾಗ ನೋಡುವುದಾದರೆ ಅಲ್ವಾ, ಒಂದು ಲಿಂಫ್ ನಾಳದ ಕವಲು. ಲಿಂಫ್ ನಾಳದ ಕವಲು. ಏನ್ ಹೇಳ್ತೇವೆ? ಲಿಂಫ್ ನಾಳ. ಲಿಂಫ್ ನಾಳದ ಕವಲು ಅಲ್ವಾ? ಲಿಂಫ್ ಲ್ಯಾಕ್ಟಿಯಲ್ ಅಂತ ಹೇಳ್ಬೋದು. ಇದನ್ನು ಲ್ಯಾಕ್ಟಿಯಲ್ ಅಂತ ಹೇಳ್ತಾರೆ. ಲ್ಯಾಕ್ಟಿಯಲ್, ಲಿಂಫ್ ನಾಳದ ಕವಲು. ಇದನ್ನು ಲ್ಯಾಕ್ಟಿಯಲ್ ಅಂತ ಹೇಳ್ತಾರೆ ಅಲ್ವಾ? ಲಿಂಫ್ನ ಲೋಮನಾಳಗಳು, ಲಿಂಫ್ ಲೋಮನಾಳಗಳು ಲ್ಯಾಕ್ಟಿಯಲ್. ಇನ್ನು ಅದೇ ರೀತಿ ಈ ಲ್ಯಾಕ್ಟಿಯಲ್ ಅನ್ನು ಆವರಿಸಿಕೊಂಡು ಧಮನಿಯ ಕವಲುಗಳು. ಧಮನಿಯ ಕವಲುಗಳು. ಅದೇ ರೀತಿ ಸಿರದ ಕವಲುಗಳು. ಲಿಂಫ್ ನಾಳದ ಕವಲು ಲ್ಯಾಕ್ಟಿಯಲ್. ಲ್ಯಾಕ್ಟಿಯಲ್ ಅನ್ನು ಆವರಿಸಿಕೊಂಡು ಧಮನಿಯ ಕವಲು. ಇದು ಧಮನಿಯ ಕವಲು. ಅದೇ ರೀತಿ ಇದು ಸಿರದ ಕವಲು. ಧಮನಿಯ ಕವಲು, ಸಿರದ ಕವಲುಗಳು ಒಟ್ಟು ಸೇರಿ ಇವುಗಳನ್ನ ನಾವೇನ್ ಹೇಳ್ತೇವೆ? ರಕ್ತ ಲೋಮನಾಳಗಳು. ರಕ್ತ ಲೋಮ ನಾಳ. ಸಿರದ ಕವಲು ಮತ್ತು ಧಮನಿಯ ಕವಲು ಒಟ್ಟು ಸೇರಿ ಏನು ಉಂಟಾಯ್ತೆ? ರಕ್ತ ಲೋಮನಾಳಗಳು, ಬ್ಲಡ್ ಕ್ಯಾಪಿಲರೀಸ್ ಅಲ್ವಾ? ರಕ್ತ ಲೋಮನಾಳಗಳು. ಲ್ಯಾಕ್ಟಿಯಲ್ ಅನ್ನು ಆವರಿಸಿಕೊಂಡು ರಕ್ತ ಲೋಮನಾಳಗಳು ಕಂಡು ಬರ್ತದೆ. ಇದು ಪ್ರಧಾನವಾದ ವಿಲ್ಲಸ್ನ ಭಾಗಗಳು ಅಲ್ವಾ? ಈ ವಿಲ್ಲಸ್ನ ಪ್ರತ್ಯೇಕತೆ ಏನು ಹೇಳ್ಬಹುದಾ? ವಿಲ್ಲಸ್ನ ಪ್ರತ್ಯೇಕತೆ, ವಿಲ್ಲಸ್ ಪೋಷಕಾಂಶಗಳ ಹೀರುವಿಕೆಗೆ ಅಗತ್ಯವಾದ ಮೇಲ್ಮೈ ವಿಸ್ತೀರ್ಣವನ್ನ ಅನೇಕ ಪಟ್ಟು ಹೆಚ್ಚಿಸ್ತದೆ. ಪೋಷಕಾಂಶಗಳ ಹೀರುವಿಕೆಗೆ ಅಗತ್ಯವಾದ ಮೇಲ್ಮೈ ವಿಸ್ತೀರ್ಣವಲ್ಲ, ಸರ್ಫಸ್ ಏರಿಯಾ ಅಲ್ವಾ? ಎಷ್ಟು ಮೇಲ್ಮೈ ವಿಸ್ತೀರ್ಣ ಬೇಕು ಅದನ್ನು ಅನೇಕ ಪಟ್ಟು ಹೆಚ್ಚಿಸ್ತದೆ ವಿಲ್ಲಸ್ಗಳು. ಗೊತ್ತಾಯ್ತಲ್ಲ? ಇಲ್ಲಿ ಈ ರಕ್ತ ಲೋಮನಾಳಗಳು ನಮ್ಮ ಕಾರ್ಬೋಹೈಡ್ರೇಟ್ ನ ಸರಳ ಘಟಕಗಳಾದ ಗ್ಲುಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ಅದೇ ರೀತಿ ಪ್ರೋಟೀನ್ ನ ಸರಳ ಘಟಕವಾದ ಅಮಿನೋ ಆಮ್ಲವನ್ನು ರಕ್ತಕ್ಕೆ ಹೀರ್ತದೆ. ರಕ್ತ ಲೋಮನಾಳಗಳ ಮೂಲಕ ರಕ್ತಕ್ಕೆ ಹೀರ್ತದೆ. ಅದೇ ರೀತಿ ಲ್ಯಾಕ್ಟಿಯಲ್ ಕೊಬ್ಬಿನ ಸರಳ ಘಟಕಗಳಾದ ಗ್ಲಿಸರಾಲ್ ಮತ್ತು
ಫ್ಯಾಟಿ ಆಸಿಡ್ ಅನ್ನು ಲಿಂಫ್ಗೆ ಹೀರಲು ಸಹಾಯ ಮಾಡ್ತದೆ. ಲ್ಯಾಕ್ಟಿಯಲ್ ಕೊಬ್ಬಿನ ಸರಳ ಘಟಕಗಳಾದ ಫ್ಯಾಟಿ ಆಸಿಡ್ ಮತ್ತು ಗ್ಲಿಸರಾಲ್ ಅನ್ನು ಲಿಂಫಿಗೆ ಹೀರಲು ಸಹಾಯ ಮಾಡ್ತದೆ. ಹಾಗಾದ್ರೆ ಭಾಗಗಳು ಅರ್ಥವಾಗಿರ್ಬಹುದಲ್ಲ, ವಿಲ್ಲಸ್ನ ರಚನೆ ಅರ್ಥವಾಗಿರಬಹುದಲ್ಲ. ಹೀಗೆ ಸಣ್ಣ ಕರುಳಿನಲ್ಲಿ ಪೋಷಕಾಂಶಗಳು ಜೊತೆಗೆ 90% ನೀರು ಕೂಡ ಹೀರಲ್ಪಡ್ತದೆ. ಸಣ್ಣ ಕರುಳಿನಲ್ಲಿ ಎಲ್ಲಾ ಪೋಷಕಾಂಶಗಳು, ಅದೇ ರೀತಿ 90% ನೀರು ಕೂಡ ಹೀರಲ್ಪಡ್ತದೆ. ಸರಳ ಪೋಷಕಾಂಶಗಳು ರಕ್ತಕ್ಕೆ ಹೀರಲ್ಪಡುವುದು, ಅದೇ ರೀತಿ ಗ್ಲಿಸರಾಲ್ ಮತ್ತು ಫ್ಯಾಟಿ ಆಸಿಡ್ ಲಿಂಫ್ಗೆ ಹೀರಲ್ಪಡ್ತದೆ. ಕಾರಣವೇನಾಗಿರ್ಬೋದು ನೋಡಿ, ನೀರಿನಲ್ಲಿ ವಿಲೀನವಾಗುವಂತಹ ಸರಳ ಪೋಷಕಾಂಶಗಳು ರಕ್ತಕ್ಕೆ ಹೀರಲ್ಪಡ್ತದೆ. ಕೊಬ್ಬು ನೀರಿನಲ್ಲಿ ವಿಲೀನವಾಗಬಹುದಾ ಇಲ್ವಾ? ಹಾಗಾದ್ರೆ ನಿಮಗೆ ಉತ್ತರ ಊಹಿಸಬಹುದಲ್ವಾ? ಹಾಗಾದರೆ ವಿಲ್ಲಸ್ನ ರಚನೆಗಳು, ಕಾರ್ಯಗಳು ಅರ್ಥವಾಯ್ತಲ್ಲವೇ? ವಿಡಿಯೋವನ್ನ ವೀಕ್ಷಿಸಿ. ವಿಲ್ಲಸ್ ಸರಳ ಪೋಷಕಾಂಶಗಳ ಹೀರುವಿಕೆಯು ಸಣ್ಣ ಕರುಳಿನಲ್ಲಿ ನಡೆಯುವುದು. ಇದಕ್ಕೆ ಸಣ್ಣ ಕರುಳಿನ ರಚನೆಯು ಎಷ್ಟರ ಮಟ್ಟಿಗೆ ಸೂಕ್ತವಾಗಿದೆ? ಸಣ್ಣ ಕರುಳಿನ ಒಳಭಿತ್ತಿಯಲ್ಲಿ ಕಂಡುಬರುವ ಸೂಕ್ಷ್ಮವಾದ ಬೆರಳುಗಳಂತಿರುವ ರಚನೆಗಳೇ ವಿಲ್ಲಸ್ಗಳು. ಇವುಗಳು ಸಣ್ಣ ಕರುಳಿನ ಹೀರುವಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಅನೇಕ ಪಟ್ಟು ಹೆಚ್ಚಿಸುತ್ತವೆ. ಒಂದು ಸಾಲು ಜೀವಕೋಶಗಳಿಂದ ಆವರಿಸಲ್ಪಟ್ಟಿರುವ ವಿಲ್ಲಸ್ಗಳಲ್ಲಿ ರಕ್ತ ಲೋಮನಾಳಗಳು, ಲಿಂಫ್ ಲೋಮನಾಳಗಳಾದ ಲ್ಯಾಕ್ಟಿಯಲ್ಗಳು ಕಂಡುಬರುತ್ತವೆ. ಸರಳ ಪೋಷಕಾಂಶಗಳಾದ ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ಅಮಿನೋ ಆಸಿಡ್ಗಳು ರಕ್ತಕ್ಕೆ ಹೀರಲ್ಪಡುತ್ತವೆ. ಫ್ಯಾಟಿ ಆಸಿಡ್ ಮತ್ತು ಗ್ಲಿಸರಾಲ್ ಲ್ಯಾಕ್ಟಿಯಲ್ನ ಲಿಂಫಿಗೆ ಹೀರಲ್ಪಡುವುದು. ಪೋಷಕಾಂಶಗಳ ಸುಮಾರು 90% ಭಾಗ ಮತ್ತು ನೀರಿನ ಹೀರುವಿಕೆ ನಡೆಯುವುದು ವಿಲ್ಲಸ್ಗಳ ಮೂಲಕವಾಗಿದೆ. ವಿಡಿಯೋವನ್ನು ವೀಕ್ಷಿಸಿದ್ರಲ್ಲವೇ? ವಿಲ್ಲಸ್ನ ರಚನೆ ಅರ್ಥವಾಗಿರಬಹುದು. ಹಾಗಾದ್ರೆ ಒಂದು ಚಟುವಟಿಕೆಯನ್ನ ನೀಡ್ತಾ ಇದ್ದೇನೆ. ವಿಲ್ಲಸ್ನ ರಚನೆಯನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಲಿಕ್ಕೆ ಪ್ರಯತ್ನ ಮಾಡಿ. ಪುಸ್ತಕದಲ್ಲಿ ಕೆಲವೊಂದು ಸೂಚಕಗಳನ್ನು ಕೊಟ್ಟಿದ್ದಾರೆ. ಸ್ಕ್ರೀನ್ ನಲ್ಲಿ ಸೂಚಕಗಳು ಕಾಣ್ತಾ ಇವೆಯಲ್ಲ? ಪುಸ್ತಕ ಇಲ್ಲದವರು ಬರೆದಿಟ್ಟುಕೊಳ್ಳಿ. ಈ ಸೂಚಕಗಳಿಗೆ ನಿಮ್ಮ ಸೈನ್ಸ್ ಡೈರಿಯಲ್ಲಿ ಉತ್ತರ ಬರೆದು ನಿಮ್ಮ ಅಧ್ಯಾಪಕರಲ್ಲಿ ಚರ್ಚಿಸಿ. ಹೀರುವಿಕೆ ಸಣ್ಣ ಕರುಳಿನಲ್ಲಿ ಜರಗ್ತದೆ ಅಂತ ಹೇಳಿದ್ರು. ವಿಲ್ಲಸ್ಗಳು ಹೀರುವಿಕೆಗೆ ಸಹಾಯ ಮಾಡ್ತದೆ. ಈ ಹೀರುವಿಕೆ ಲ್ಯಾಕ್ಟಿಯಲ್ ಮತ್ತು ರಕ್ತಲೋಮನಾಳಗಳ ಕೋಶ ಭಿತ್ತಿಯಲ್ಲಿ ಜರಗ್ತದೆ. ಇಲ್ಲಿ ಲ್ಯಾಕ್ಟಿಯಲ್ ಮತ್ತು ರಕ್ತಲೋಮನಾಳಗಳ ಕೋಶ ಭಿತ್ತಿಯಲ್ಲಿ ಜರಗ್ತದೆ. ಈ ಕೋಶ ಭಿತ್ತಿಯಲ್ಲಿರುವ ಜೀವಕೋಶಗಳು ಈ ಸರಳ ಘಟಕದಲ್ಲಿರುವ ಅಣುಗಳ ಸಾಗಾಟಕ್ಕೆ ಸಹಾಯ ಮಾಡ್ತದೆ. ಜೀವಕೋಶದ ಒಳಗೂ ಹೊರಗೂ ಅಣುಗಳ ಸಾಗಾಟಕ್ಕೆ ಸಹಾಯ ಮಾಡ್ತದೆ. ಈ ಅಣುಗಳ ಸಾಗಾಟದ ಹಿಂದೆ ಕೆಲವೊಂದು ಪ್ರಕ್ರಿಯೆಗಳಿವೆ. ಹೀರುವಿಕೆಯ ಹಿಂದಿರುವ ಪ್ರಕ್ರಿಯೆಗಳು ಯಾವುದೆಲ್ಲ ಅಂತ ನೋಡೋಣ. ಸ್ಕ್ರೀನಲ್ಲಿ ನೋಡಿ. ಪ್ರಧಾನವಾದ ಪ್ರಕ್ರಿಯೆಗಳು: ಸರಳ ಡಿಫ್ಯೂಷನ್, ಫೆಸಿಲಿಟೇಟೆಡ್ ಡಿಫ್ಯೂಷನ್, ಓಸ್ಮೋಸಿಸ್, ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಯಾವುದೆಲ್ಲ? ಸರಳ ಡಿಫ್ಯೂಷನ್, ಫೆಸಿಲಿಟೇಟೆಡ್ ಡಿಫ್ಯೂಷನ್, ಓಸ್ಮೋಸಿಸ್, ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಈ ಪ್ರಕ್ರಿಯೆಗಳೆಲ್ಲವೂ ಪ್ರಧಾನವಾಗಿ ಪ್ರಬಲತೆಯ ಆಧಾರದಲ್ಲಿ ಜರುಗುವುದು. ಏನು ಪ್ರಬಲತೆ ಅಂತ ಹೇಳಿದ್ರೆ? ಚಿತ್ರ ನಿರೀಕ್ಷಿಸಿ. ನಿಮ್ಮ ಪುಸ್ತಕದಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಅಲ್ವಾ? ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಚಿತ್ರ ನಿರೀಕ್ಷಿಸಿ. ಅಲ್ವಾ? ಏನ್ ಕಾಣ್ತದೆ? ಪ್ರಬಲತೆ ಹೆಚ್ಚು, ಪ್ರಬಲತೆ ಕಡಿಮೆ ಅಲ್ವಾ? ಪ್ರಬಲತೆ ಹೆಚ್ಚಿರುವಲ್ಲಿ ಅಣುಗಳ ಸಂಖ್ಯೆ ಹೆಚ್ಚು ಕಾಣ್ತಾ ಇದೆ ಇಲ್ವಾ? ಕಡಿಮೆ ಏನು? ಪ್ರಬಲತೆಯ ಆಧಾರ ಅಥವಾ ಪ್ರಬಲತೆಯ ಕ್ರಮಕ್ಕೆ ಅನುಸಾರ ಅಂತ ಹೇಳಿದ್ರೆ, ಹೆಚ್ಚು ಪ್ರಬಲತೆ ಇರುವಲ್ಲಿಂದ ಕಡಿಮೆ ಪ್ರಬಲತೆ ಇರುವಲ್ಲಿಗೆ ಅಣುಗಳು ಸಾಗಾಟವಾಗುವುದು ಅಲ್ಲ. ಮೊಲಿಕ್ಯೂಲ್ಸ್ ಟ್ರಾನ್ಸ್ಫರ್ ಫ್ರಮ್ ದ ರೀಜಿಯನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು
ಲೋವರ್ ಕಾನ್ಸಂಟ್ರೇಷನ್. ಅಧಿಕ ಪ್ರಬಲತೆಯಿಂದ ಕಡಿಮೆ ಪ್ರಬಲತೆ ಇರುವಲ್ಲಿಗೆ ಅಣುಗಳು ವ್ಯಾಪಿಸುವುದಾಗಿದೆ. ಸರಳ ಡಿಫ್ಯೂಷನ್, ಫೆಸಿಲಿಟೇಟೆಡ್ ಡಿಫ್ಯೂಷನ್, ಓಸ್ಮೋಸಿಸ್ ಎಂಬೀ ಪ್ರಕ್ರಿಯೆ. ಪ್ರಬಲತೆಯ ಕ್ರಮಕ್ಕೆ ಅನುಸಾರವಾಗಿ ನಡೆಯುವ ಕಾರಣ ಇದಕ್ಕೆ ಚೈತನ್ಯದ ಅಗತ್ಯವಿಲ್ಲ. ಇನ್ನು ಪ್ರಬಲತೆಯ ಕ್ರಮಕ್ಕೆ ವಿರುದ್ಧವಾಗಿಯೂ ಅಣುಗಳ ಸಾಗಾಟ ಜರುಗುತ್ತದೆ. ಪ್ರಬಲತೆಯ ಕ್ರಮಕ್ಕೆ ಅನುಸಾರವಾಗಿ ನಡೆಯುವ ಪ್ರಕ್ರಿಯೆಗಳನ್ನು ಒಂದೊಂದಾಗಿ ನೋಡೋಣ. ಮೊದಲಿಗೆ ಸರಳ ಡಿಫ್ಯೂಷನ್. ಹೇಗೆ ಹೇಳ್ಬೋದು? ಹೆಚ್ಚು ಪ್ರಬಲತೆ ಇರುವ ಜಾಗದಿಂದ ಕಡಿಮೆ ಪ್ರಬಲತೆ ಇರುವ ಜಾಗಕ್ಕೆ ಅಣುಗಳು ವ್ಯಾಪಿಸುವುದಾಗಿದೆ ಸರಳ ಡಿಫ್ಯೂಷನ್. ಸೆಮಿ ಪರ್ಮಿಯಬಲ್ ಪರೆ ಅಥವಾ ಅಪೇಕ್ಷಿತ ವ್ಯಾಪ್ತ ಗುಣವುಳ್ಳ ಪರೆಯ ಮೂಲಕ ಅಣುಗಳು ಹೆಚ್ಚು ಪ್ರಬಲತೆಯ ಭಾಗದಿಂದ ಕಡಿಮೆ ಪ್ರಬಲತೆಯ ಭಾಗಕ್ಕೆ ವ್ಯಾಪಿಸುವುದನ್ನು ಸರಳ ಡಿಫ್ಯೂಷನ್ ಹೇಳ್ಬೋದು. ಏನು ಸೆಮಿ ಪರ್ಮಿಯಬಲ್ ಪರೆ ಅಥವಾ ಅಪೇಕ್ಷಿತ ವ್ಯಾಪ್ತ ಗುಣವುಳ್ಳ ಪರೆ? ಕೆಲವೊಂದು ವಸ್ತುಗಳನ್ನು ಮಾತ್ರ ತನ್ನ ಮೂಲಕ ಹಾದು ಹೋಗಲು ಬಿಡುವಂತಹ ಪರೆ. ಈ ಸೆಮಿ ಪರ್ಮಿಯಬಲ್ ಪರೆ ಇಲ್ಲದೆ ಕೂಡ ಡಿಫ್ಯೂಷನ್ ಜರುಗುತ್ತದೆ. ಉದಾಹರಣೆಗೆ ಒಂದು ಬಿಂದು ಶಾಯಿಯನ್ನು ನೀವು ನೀರಲ್ಲಿ ಹಾಕುವುದಾದ್ರೆ ಏನಾಗ್ಬೋದು? ಶಾಯಿ ನೀರಲ್ಲಿ ಹರಡ್ತದೆ ಅಲ್ವಾ? ಅದೇ ರೀತಿ ಊದುಬತ್ತಿ ಹೊತ್ತಿಸಿಟ್ರೆ ಮನೆಯಲ್ಲಿ ಏನಾಗ್ತದೆ? ಪರಿಮಳ ಕಂಪ್ಲೀಟ್ ಹರಡ್ತದೆ. ಇದು ಕೂಡ ಸರಳ ಡಿಫ್ಯೂಷನ್ ಎಂಬ ಪ್ರಕ್ರಿಯೆ. ಈ ಸರಳ ಡಿಫ್ಯೂಷನ್ ಪ್ರಕ್ರಿಯೆ ಮೂಲಕ ಕೊಬ್ಬಿನ ಸರಳ ಘಟಕಗಳಾದ ಫ್ಯಾಟಿ ಆಸಿಡ್ ಮತ್ತು ಗ್ಲಿಸರಾಲ್ ಲಿಂಫಿಗೆ ಹೀರಲ್ಪಡುತ್ತದೆ. ಫ್ಯಾಟಿ ಆಸಿಡ್ ಮತ್ತು ಗ್ಲಿಸರಾಲ್ ಸರಳ ಡಿಫ್ಯೂಷನ್ ನ ಮೂಲಕ ಲಿಂಫಿಗೆ ಹೀರಲ್ಪಡುತ್ತದೆ. ಇನ್ನು ಅದೇ ರೀತಿ ಎರಡನೇ ಪ್ರಕ್ರಿಯೆ ನೋಡಿ, ಫೆಸಿಲಿಟೇಟೆಡ್ ಡಿಫ್ಯೂಷನ್. ಫೆಸಿಲಿಟೇಟೆಡ್ ಡಿಫ್ಯೂಷನ್ ಏನು? ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂತ ಹೇಳಿದ್ರೆ ಕೋಶ ಭಿತ್ತಿಯಲ್ಲಿ ಕೆಲವೊಂದು ಪ್ರೋಟೀನ್ಗಳು ಕಂಡು ಬರ್ತದೆ. ಈ ಪ್ರೋಟೀನ್ಗಳ ಸಹಾಯದಿಂದ ಅಣುಗಳು ಹೆಚ್ಚು ಪ್ರಬಲತೆ ಇರುವ ಭಾಗದಿಂದ ಕಡಿಮೆ ಪ್ರಬಲತೆ ಇರುವಲ್ಲಿಗೆ ಸಾಗಾಟವಾಗ್ತದೆ. ಇದಕ್ಕೆ ಉದಾಹರಣೆ ಇರ್ಬೋದು. ಕಾರ್ಬೋಹೈಡ್ರೇಟ್ ನ ಸರಳ ಘಟಕಗಳು ಗ್ಲುಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್. ಅದೇ ರೀತಿ ಪ್ರೋಟೀನ್ ನ ಸರಳ ಘಟಕ ಅಮಿನೋ ಆಮ್ಲ. ಇವುಗಳೆಲ್ಲವೂ ರಕ್ತಕ್ಕೆ ಹೀರಲ್ಪಡುವುದು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಎಂಬ ಪ್ರಕ್ರಿಯೆ. ಫೆಸಿಲಿಟೇಟೆಡ್ ಡಿಫ್ಯೂಷನ್ ಪ್ರಕ್ರಿಯೆಯ ಮೂಲಕ ಗ್ಲುಕೋಸ್, ಗ್ಯಾಲಕ್ಟೋಸ್, ಫ್ರಕ್ಟೋಸ್, ಅಮಿನೋ ಆಮ್ಲಗಳು ರಕ್ತಕ್ಕೆ ಹೀರಲ್ಪಡ್ತವೆ. ಓಕೆ, ಹಾಗಾದ್ರೆ ಮೂರನೇ ಪ್ರಕ್ರಿಯೆ ನೋಡ. ಮೂರನೇ ಪ್ರಕ್ರಿಯೆ ಯಾವುದು? ಓಸ್ಮೋಸಿಸ್. ಓಸ್ಮೋಸಿಸ್ ಎಂಬ ಪ್ರಕ್ರಿಯೆ ನೀರಿನ ಅಣುಗಳಿಗೆ ಮಾತ್ರ ಸಂಬಂಧಿಸಿದೆ. ನೀರಿನ ಅಣುಗಳು ಹೆಚ್ಚು ಪ್ರಬಲತೆಯ ಭಾಗದಿಂದ ಕಡಿಮೆ ಪ್ರಬಲತೆಯ ಭಾಗಕ್ಕೆ ಒಂದು ಸೆಮಿ ಪರ್ಮಿಯಬಲ್ ಪರೆಯ ಮೂಲಕ ವ್ಯಾಪಿಸುವುದನ್ನು ಓಸ್ಮೋಸಿಸ್ ಎನ್ನಬಹುದು. ನಮ್ಮ ನಿತ್ಯ ಜೀವನದಲ್ಲಿ ನಮಗೆ ಹಲವಾರು ಉದಾಹರಣೆಗಳಿವೆ. ಉದಾಹರಣೆಗೆ ನಾವು ಉಪ್ಪು ನೀರಲ್ಲಿ ಹಾಕಿದ ಮಾವಿನಕಾಯಿ ಅಲ್ವಾ, ಏನಾಗ್ತದೆ? ಇದು ಕೂಡ ಓಸ್ಮೋಸಿಸ್ ಎಂಬ ಪ್ರಕ್ರಿಯೆಗೆ ಉದಾಹರಣೆ. ಅದೇ ರೀತಿ ಒಣಗಿದ ದ್ರಾಕ್ಷಿ ನಾವು ನೀರಲ್ಲಿ ಹಾಕಿದ್ರೆ ಏನಾಗ್ತದೆ? ಉಬ್ಬಿ ಬರ್ತದೆ ಅಲ್ವಾ, ಅದು ಓಸ್ಮೋಸಿಸ್ ಎಂಬ ಪ್ರಕ್ರಿಯೆಗೆ ಉದಾಹರಣೆ. ಹಾಗಾದ್ರೆ ನಿಮಗೆ ಮನೆಯಲ್ಲಿ ಮಾಡಿ ನೋಡಬಹುದಾದಂತಹ ಒಂದು ಪ್ರಯೋಗದ ವಿಡಿಯೋವನ್ನ ತೋರಿಸ್ತಾ ಇದ್ದೇನೆ, ಮಾಡಿ ನೋಡಿ. To demonstrate osmosis using potato tuber. Materials required: 2 big potato tubers, beakers half filled with water, pins, knife, sugar solution, water. Procedure:
Take 2 large-sized potatoes. Peel off their skin and make their base flat. Make a hollow cavity in the center of each. Fill the potato marked A with sugar solution. Fill B with plain water to serve as control. Set each in different beakers, half fill with water and mark as A and B. Mark the initial level of solution or water in the cavity in both the sets by inserting the pins. Leave them undisturbed for 2 to 3 hours. After 2 to 3 hours. Observation. The solution in the cavity A rises. In the control experiment, there is no change in water level. Inference. In setup A, water molecules have moved across the semi-permeable cell membrane into the cavity. Whereas in B, there is no movement of water molecules can be seen because concentration of water molecules is same at both the sides. ವಿಡಿಯೋ ನಿರೀಕ್ಷಿಸಿದ್ರಲ್ಲವೇ? ಏನೆಲ್ಲ ಮಾಡಬೇಕು? ಪ್ರಧಾನವಾಗಿ ಬೇಕಾದ ಸಾಮಗ್ರಿಗಳು 2 ಗ್ಲಾಸ್ ಟಂಬ್ಲರ್ ಬೇಕು, 2 ಬಟಾಟೆ ಬೇಕು, ಇನ್ನು ಉಪ್ಪಿನ ದ್ರಾವಣ ಅಥವಾ ಸಕ್ಕರೆಯ ದ್ರಾವಣ ತೆಗೆದುಕೊಳ್ಬಹುದು, ನೀರು ಬೇಕು. ಪಿನ್ನುಗಳನ್ನು ಮಾರ್ಕ್ ಮಾಡ್ಲಿಕ್ಕೆ ಉಪಯೋಗಿಸಬಹುದು. ಏನು ಮಾಡಬೇಕು? ಬಟಾಟೆಯ ಸಿಪ್ಪೆಯನ್ನು ತೆಗಿಬೇಕು. ಅದನ್ನು ಒಂದು ಗ್ಲಾಸ್ನ ಆಕೃತಿಯಲ್ಲಿ ಮಾಡಿ 2 ಗ್ಲಾಸ್ ಟಂಬ್ಲರ್ಗಳಲ್ಲಿ ಸಮಾನ ರೀತಿಯಲ್ಲಿ ನೀರನ್ನು ತೆಗೆದುಕೊಳ್ಬೇಕು. ಅದನ್ನು ಮಾರ್ಕ್ ಮಾಡಬೇಕು. ಎ ಮತ್ತು ಬಿ ಎಂದು ಮಾರ್ಕ್ ಮಾಡಬೇಕು. ನಂತರ ಈ ಬಟಾಟೆಗಳಲ್ಲಿ ಒಂದಲ್ಲಿ ಉಪ್ಪಿನ ದ್ರಾವಣ, ಎ ಯಲ್ಲಿ ಉಪ್ಪಿನ ದ್ರಾವಣ ಅಥವಾ ಸಕ್ಕರೆಯ ದ್ರಾವಣ, ಬಿ ಯಲ್ಲಿ ನೀರನ್ನು ತೆಗೆದುಕೊಳ್ಳಬೇಕು. ಇದನ್ನು ಗ್ಲಾಸ್ ಟಂಬ್ಲರ್ಗಳಲ್ಲಿ ಇರಿಸಬೇಕು. 2-3 ಗಂಟೆಗಳ ಬಳಿಕ ನಿರೀಕ್ಷಿಸುವುದಾದರೆ ಉಪ್ಪಿನ ದ್ರಾವಣ ಹೆಚ್ಚಾಗಿ ಕಂಡುಬರುತ್ತದೆ. ಕಾರಣವೇನಾಗಿರ್ಬೋದು? ನೀರು ಅಧಿಕ ಪ್ರಬಲತೆ ಇರುವಲ್ಲಿಂದ ಕಡಿಮೆ ಪ್ರಬಲತೆ ಇರುವಲ್ಲಿಗೆ ಒಂದು ಸೆಮಿ ಪರ್ಮಿಯಬಲ್ ಪೊರೆಯ ಮೂಲಕ ಸಾಗಾಟವಾಗಿದೆ. ಮಾಡಿ ನೋಡ್ತೀರಿ ತಾನೆ? ಹಾಗಾದರೆ ನೆಕ್ಸ್ಟ್ ಪ್ರಕ್ರಿಯೆ ಯಾವುದು? ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಪ್ರಬಲತೆಯ ಕ್ರಮಕ್ಕೆ ವಿರುದ್ಧವಾಗಿ ಜರುಗುವ ಪ್ರಕ್ರಿಯೆಯಾಗಿದೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಇಲ್ಲಿ ಪ್ರಬಲತೆ ಕಡಿಮೆ ಇರುವ ಭಾಗದಿಂದ ಪ್ರಬಲತೆ ಹೆಚ್ಚಿರುವ ಭಾಗಕ್ಕೆ ಅಣುಗಳು ವ್ಯಾಪಿಸ್ತದೆ. ಯಾವುದರ ಸಹಾಯದಿಂದ? ಕೋಶ ಪೊರೆಯಲ್ಲಿರುವ ವಾಹಕ ಪ್ರೋಟೀನ್ಗಳ ಸಹಾಯದಿಂದ. ಅದೇ ರೀತಿ ಇದಕ್ಕೆ ಏನು ಚೈತನ್ಯದ ಅವಶ್ಯಕತೆ ಇದೆ. ಹಾಗಾದ್ರೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಏನೆಂದು ಹೇಳ್ಬೋದಾ? ಚೈತನ್ಯವನ್ನು ಉಪಯೋಗಿಸಿಕೊಂಡು ವಾಹಕ ಪ್ರೋಟೀನ್ಗಳ ಸಹಾಯದಿಂದ ಕಡಿಮೆ ಪ್ರಬಲತೆ ಇರುವಲ್ಲಿಂದ ಅಧಿಕ ಪ್ರಬಲತೆ ಇರುವಲ್ಲಿಗೆ ಅಣುಗಳು ವ್ಯಾಪಿಸುವುದು, ಸಾಗಾಟವಾಗುವುದು. ಇದನ್ನೇನ್ ಹೇಳ್ಬೋದು? ಆಕ್ಟಿವ್ ಟ್ರಾನ್ಸ್ಪೋರ್ಟ್. ನಮ್ಮ ಪೋಷಕಾಂಶದಲ್ಲಿರುವ ಗ್ಲುಕೋಸ್, ಅದೇ ರೀತಿ ಲವಣಗಳು, ಗ್ಲುಕೋಸ್ ಮತ್ತು ಲವಣಗಳು ಪ್ರಬಲತೆ ಕಡಿಮೆಯಾದಾಗ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ನ ಮೂಲಕ ರಕ್ತಕ್ಕೆ ಹೀರಲ್ಪಡ್ತದೆ. ಪ್ರಬಲತೆ ಕಡಿಮೆಯಾದಾಗ ಗ್ಲುಕೋಸ್ ಮತ್ತು ಲವಣಗಳು ರಕ್ತಕ್ಕೆ ಹೀರಲ್ಪಡಲು ಸಹಾಯ ಮಾಡುವ ಪ್ರಕ್ರಿಯೆಯಾಗಿದೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಹಾಗೆ ನಮ್ಮ ಪೋಷಕಾಂಶದಲ್ಲಿರುವ ಗ್ಲುಕೋಸ್ ಸ್ವಲ್ಪ ಕೂಡ ನಷ್ಟವಾಗದೆ ಗರಿಷ್ಠ ಪ್ರಮಾಣದಲ್ಲಿ ರಕ್ತಕ್ಕೆ ಸಾಗಾಟವಾಗ್ತದೆ. ಅರ್ಥ ಆಯ್ತಲ್ವಾ? ಒಂದು ವಿಡಿಯೋವನ್ನ ನಿರೀಕ್ಷಿಸಿ. ಹೀರುವಿಕೆಯ ಹಿಂದೆ ಪ್ರಬಲತೆಯ ಕ್ರಮಕ್ಕನುಸಾರವಾಗಿಯೂ ಪ್ರಬಲತೆಯ ಕ್ರಮಕ್ಕೆ ವಿರುದ್ಧವಾಗಿಯೂ ಸಣ್ಣ ಕರುಳಿನಲ್ಲಿ ಸರಳ ಘಟಕಗಳ ಹೀರುವಿಕೆ ನಡೆಯುತ್ತದೆ. ಸರಳ ಡಿಫ್ಯೂಷನ್, ಫೆಸಿಲಿಟೇಟೆಡ್ ಡಿಫ್ಯೂಷನ್ ಮತ್ತು ಆಸ್ಮೋಸಿಸ್ನ ಮೂಲಕ ಅಣುಗಳು
ಅಧಿಕ ಪ್ರಬಲತೆಯ ಭಾಗದಿಂದ ಕಡಿಮೆ ಪ್ರಬಲತೆಯ ಭಾಗಕ್ಕೆ ವ್ಯಾಪಿಸುತ್ತವೆ. ಪ್ರಬಲತೆಯ ಕ್ರಮಕ್ಕನುಸಾರವಾದ ಕಾರಣ ಈ ಪ್ರಕ್ರಿಯೆಗಳಿಗೆ ಚೈತನ್ಯದ ಅಗತ್ಯವಿಲ್ಲ. ಸರಳ ಡಿಫ್ಯೂಷನ್. ಪ್ರಬಲತೆ ಹೆಚ್ಚಿರುವ ಭಾಗದಿಂದ ಕಡಿಮೆ ಇರುವ ಭಾಗಕ್ಕೆ ಅಣುಗಳು ವ್ಯಾಪಿಸುವುದನ್ನು ನೋಡಿದಿರಲ್ಲವೇ? ಇದನ್ನು ಸರಳ ಡಿಫ್ಯೂಷನ್ ಎನ್ನುವರು. ಲ್ಯಾಕ್ಟಿಯಲ್ಗಳ ಮೂಲಕ ಫ್ಯಾಟಿ ಆಸಿಡ್ ಮತ್ತು ಗ್ಲಿಸರಾಲ್ ಹೀರಲ್ಪಡುವುದು ಡಿಫ್ಯೂಷನ್ ಮೂಲಕವಾಗಿದೆ. ಫೆಸಿಲಿಟೇಟೆಡ್ ಡಿಫ್ಯೂಷನ್. ಕೆಲವು ಅಣುಗಳ ಡಿಫ್ಯೂಷನ್ ಕೋಶ ಪೊರೆಯಲ್ಲಿರುವ ಪ್ರೋಟೀನ್ ಅಣುಗಳ ಸಹಾಯದಿಂದ ಜರುಗುತ್ತದೆ. ಇದನ್ನು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಎನ್ನುವರು. ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ಕೆಲವು ಅಮಿನೋ ಆಸಿಡ್ಗಳು, ಎಂಬಿಗಳು ರಕ್ತಲೋಮನಾಳಗಳಿಗೆ ಹೀರಲ್ಪಡುವುದು ಈ ರೀತಿಯಲ್ಲಾಗಿದೆ. ಆಸ್ಮೋಸಿಸ್. ನೀರು ಹೀರಲ್ಪಡುವುದು ಆಸ್ಮೋಸಿಸ್ನಿಂದಾಗಿದೆ. ಪ್ರಬಲತೆ ಹೆಚ್ಚಿರುವ ಭಾಗದಿಂದ ಕಡಿಮೆ ಇರುವ ಭಾಗಕ್ಕೆ ಒಂದು ಸೆಮಿ ಪರ್ಮಿಯೇಬಲ್ ಪೊರೆಯ ಮೂಲಕ ನೀರಿನ ಅಣುಗಳ ಪ್ರವಾಹವೇ ಆಸ್ಮೋಸಿಸ್. ಇದು ಪ್ರಬಲತೆಯ ಕ್ರಮಕ್ಕೆ ಹೊಂದಿಕೊಂಡಿದ್ದರೂ ನೀರಿನ ಅಣುಗಳಿಗೆ ಮಾತ್ರ ಸಂಬಂಧಿಸಿರುತ್ತದೆ. ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಕೆಲವು ಸಂದರ್ಭಗಳಲ್ಲಿ ಪ್ರಬಲತೆಯ ವ್ಯತ್ಯಾಸಕ್ಕೆ ವಿರುದ್ಧವಾಗಿಯೂ ಹೀರುವಿಕೆ ಜರುಗುವುದು. ಕಡಿಮೆ ಪ್ರಬಲತೆಯ ಭಾಗದಿಂದ ಅಧಿಕ ಪ್ರಬಲತೆಯ ಭಾಗಕ್ಕೆ ಚೈತನ್ಯವನ್ನು ಉಪಯೋಗಿಸಿಕೊಂಡು ವಾಹಕ ಪ್ರೋಟೀನ್ಗಳ ಸಹಾಯದಿಂದ ಅಣುಗಳು ಹೀರಲ್ಪಡುತ್ತವೆ. ಇದನ್ನು ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಎಂದು ಕರೆಯುವರು. ಸಣ್ಣ ಕರುಳಿನಲ್ಲಿ ಗ್ಲೂಕೋಸ್, ಲವಣಗಳು, ಎಂಬಿವುಗಳ ಪ್ರಬಲತೆ ಕಡಿಮೆಯಾಗುವಾಗ ಆಕ್ಟಿವ್ ಟ್ರಾನ್ಸ್ಪೋರ್ಟ್ನ ಮೂಲಕ ಹೀರುವಿಕೆ ನಡೆಯುವುದು. ವಿಡಿಯೋವನ್ನು ನಿರೀಕ್ಷಿಸಿ ಆಯ್ತಲ್ವಾ? ಹಾಗಾದರೆ ಸೂಚಕಗಳನ್ನು ನೋಡಿ. ಈ ಸೂಚಕಗಳಿಗೆ ನಿಮ್ಮ ಸೈನ್ಸ್ ಡೈರಿಯಲ್ಲಿ ಉತ್ತರ ಬರೆದು ನಿಮ್ಮ ಅಧ್ಯಾಪಕರಲ್ಲಿ ಚರ್ಚೆ ಮಾಡಿ. ಈ ಪಾಠ ಭಾಗದಲ್ಲಿ ನಾನು 2 ಚಟುವಟಿಕೆಗಳನ್ನ ನೀಡ್ತಾ ಇದ್ದೇನೆ. ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಈ ಚಟುವಟಿಕೆಗಳಿಗೆ ಉತ್ತರ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಪ್ರೀತಿಯ ರಕ್ಷಕರೇ, ನಿಮ್ಮ ಮಕ್ಕಳ ಕಲಿಕಾ ಚಟುವಟಿಕೆಯನ್ನು ನೇರವಾಗಿ ನಿರೀಕ್ಷಿಸಲು ನಿಮ್ಮಿಂದ ಮಾತ್ರ ಸಾಧ್ಯ. ಆದ್ದರಿಂದ ಅವರ ಕಲಿಕಾ ಚಟುವಟಿಕೆಗೆ ಸಂಪೂರ್ಣ ಸಹಾಯವನ್ನು ಕೊಟ್ಟು ಅವರು ಕಲಿಕಾ ಚಟುವಟಿಕೆಯನ್ನು ಮಾಡುವಲ್ಲಿ ನಿಮ್ಮ ಸಹಾಯ ಇರಲಿ. ಇಲ್ಲಿಗೆ ನಮ್ಮ ಇಂದಿನ ಪಾಠ ಮುಕ್ತಾಯವಾಯಿತು. ಇನ್ನೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.